ಮಧ್ಯ ಕರ್ನಾಟಕದ ಪ್ರಭಾವಿ ಮಠ. ಆ ಮಠಕ್ಕೆ ದೇಶ ವಿದೇಶಗಳಲ್ಲೂ ಭಕ್ತರಿದ್ದಾರೆ. ಆ ಸ್ವಾಮೀಜಿಯ ಒಂದು ಮಾತು ಇಡೀ ಆ ಸಮುದಾಯಕ್ಕೆ ವೇದವಾಕ್ಯವಾಗಿತ್ತು. ಆದರೆ ಇಂದು ಅದೇ ಮಠದ ಸ್ವಾಮೀಜಿ ವಿರುದ್ಧ ಸಮಾಜದ ಭಕ್ತರು ತಿರುಗಿ ಬಿದ್ದಿದ್ದಾರಲ್ಲದೆ ಪೀಠ ತ್ಯಾಗಕ್ಕೆ ಆಗ್ರಹಿಸುತ್ತಿದ್ದಾರೆ. ಹಾಗಿದ್ರೆ ಯಾವುದು ಆ ಮಠ, ಯಾರು ಆ ಸ್ವಾಮೀಜಿ ಅಂತೀರಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ತರಳಬಾಳು ಶ್ರೀಗಳ ವಿರುದ್ಧ ತಿರುಗಿ ಬಿದ್ದ ಭಕ್ತರು. ಉತ್ತರಾಧಿಕಾರಿ ನೇಮಕ ಮಾಡುವಂತೆ ಸಮಾಜದ ಮುಖಂಡರ ಆಗ್ರಹ. ಏಕ ವ್ಯಕ್ತಿ ಟ್ರಸ್ಟ್ ಗಿಲ್ಡ್ ರದ್ದತಿಗೆ ಮುಖಂಡರ ಒತ್ತಾಯ. ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆಯಲ್ಲಿರುವ ತರಳಬಾಳು ಬೃಹನ್ಮಠ ಎಂದರೆ ಮಧ್ಯ ಕರ್ನಾಟಕದ ಶಕ್ತಿ ಕೇಂದ್ರ ಎಂದೇ ಬಿಂಬಿತ. ಅಂತಹ ಮಠ ಈಗ ವಿವಿಧ ಕಾರಣಗಳಿಗೆ ಸದ್ದು ಮಾಡುತ್ತಿದೆ. ಸದ್ಯ ಬೃಹನ್ಮಠದ ಜಗದ್ಗುರು ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ವಿರುದ್ಧ ಸಾಧು ಲಿಂಗಾಯತ ಸಮಾಜ ಅಸಮಾಧಾನ ಹೊರಹಾಕಿದೆ. ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದು ಹೊಗೆಯಾಡುತ್ತಿದ್ದ ಅಸಮಾಧಾನ ಇಂದು ಸ್ಫೋಟಗೊಂಡಿದೆ. ದಾವಣಗೆರೆ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ಮಠದ ಭಕ್ತರು ಸಮಾಜದ ಮುಖಂಡರು ಜೊತೆಯಾಗಿ ಸಭೆ ನಡೆಸಿ ಸ್ವಾಮೀಜಿ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಹಿರಿಯ ಲಿಂಗೈಕ್ಯ ಜಗದ್ಗುರುಗಳು ಪೀಠ ತ್ಯಾಗ ಮಾಡಿ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ರು. ಆದರೆ ಈಗಿರುವ ಸ್ವಾಮೀಜಿ ಇದುವರೆಗೂ ಉತ್ತರಾಧಿಕಾರಿ ನೇಮಕ ಮಾಡಿಲ್ಲ. ಉತ್ತರಾಧಿಕಾರಿ ನೇಮಕ ಮಾಡಿ ಎಂದರೆ ಸ್ವಾಮೀಜಿ ಬಾಯಿ ಬಿಡುತ್ತಿಲ್ಲ. ಸಮಾಜದ ಮಠವನ್ನ ಸ್ವಾಮೀಜಿ ಏಕವ್ಯಕ್ತಿ ಟ್ರಸ್ಟ್ ಮಾಡಿಕೊಂಡಿದ್ದಾರೆ. ಇದು ಯಾರ ಗಮನಕ್ಕೂ ಬಂದಿಲ್ಲ. ಸ್ವಾಮೀಜಿ ವಿರುದ್ಧ ಯಾರಾದರೂ ಮಾತನಾಡಿದರೆ ಅವರನ್ನ ಮಠಕ್ಕೆ ಬಿಟ್ಟುಕೊಳ್ಳುತ್ತಿಲ್ಲ ಎಂದು ಸಮಾಜದ ಮುಖಂಡರು ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಯಾರು ಏನಾರು ಮಾತಾಡ್ಬಿಟ್ರೆ ಅವ್ರ ಮಠಕ್ಕೆ ಹೋಗಂಗಿಲ್ಲ, ಮುಗಿದೋಯ್ತು, ಗೋಲಿಬಾರ್. ಅವ್ರು ಏನು ಅಪರಾಧ ಮಾಡಿರಲ್ಲ, ತಪ್ಪು ಮಾಡಿರಲ್ಲ, ಇಲ್ಲ ಮಠದಿಂದ ಏನೋ ಭಾರಿ ಅನುಕೂಲ ಮಾಡ್ಕೊಳ್ಬೇಕು ಅಂತ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಾರಲ್ಲ, ಅಲ್ಲಿಂದ ಏನೋ ಲಾಭ ಆಗ್ಬೇಕಪ್ಪ ಮಠಕ್ಕೆ ಹೋಗಿ ಬಂದ್ಬಿಟ್ರೆ ಏನೋ ಮಾಡ್ಕೊಳ್ತೀವಿ ಅಂತಕ್ಕಂಥವ್ರೇನಲ್ಲ. ಸಮಾಜದ ಕೆಲಸವನ್ನ ಪ್ರಾಮಾಣಿಕವಾಗಿ ಗುರುಗಳು ಹೇಳಿದಂತ ಕೆಲಸವನ್ನ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಎಲ್ಲರೂ ಮಾಡಿದ್ದಾರೆ. ಯಾರೋ ಇರ್ಬೋದು, ಇಲ್ಲೇ ಇಲ್ಲ ಅಂತ ಹೇಳಿ ಬರೋದಿಲ್ಲ. ಎಲ್ಲರೂ ಒಂದೇ ತರ ಇಲ್ಲ, ಯಾರೋ 4 ಜನ ಇರ್ಬೋದು, ಏನೋ ಸಮಾಜದ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಾಗೆ ವೈಯಕ್ತಿಕವಾಗಿ ಏನೋ ಲಾಭ ಮಾಡ್ಕೊಳ್ಳೋರು ಇರ್ಬೋದು. ಆದ್ರೆ ಇಲ್ಲಿ ಈಗಿರ್ತಕ್ಕಂಥವ್ರು ಯಾರೊಬ್ರು ಇಲ್ಲ. ಇದ್ರೆ ಹೇಳ್ಬೇಕಲ್ಲ ನೇರವಾಗಿ. ಆದ್ರೆ ಇವತ್ತು ಯಾವ ಸ್ಥಿತಿ ಇದೆ, ನಾವು ಬೇರೆ ಏನೇನೋ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದು ಟ್ರಸ್ಟ್ ಡೀಡನ್ನ, ಏಕ ವ್ಯಕ್ತಿ ಟ್ರಸ್ಟ್ ಡೀಡನ್ನ ಮಾಡ್ಕೊಂಡಿದಾರಲ್ಲ, ಸಮಾಜಕ್ಕೆ ಗೊತ್ತಿಲ್ಲ. ಮಠದ ಆಂತರಿಕ ವಿಷಯಗಳ ಬಗ್ಗೆ ಇದುವರೆಗೂ ಯಾರೂ ಬಾಯಿ ಬಿಡದ ಭಕ್ತರು ಈಗ ಏಕಾಏಕಿ ಅಸಮಾಧಾನ ಹೊರಹಾಕಿದ್ದಾರೆ. ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡುವ ವಿಚಾರವಾಗಿ ಕೆಲ ವರ್ಷಗಳಿಂದ ಮಠದ ಆಡಳಿತ ಮಂಡಳಿ ಭಕ್ತವರ್ಗದ ನಡುವೆ ಮಾತುಕತೆ ನಡೆಯುತ್ತಲೇ ಇದೆ. ಆದರೆ ಸ್ವಾಮೀಜಿ ಮಾತ್ರ ಮುಂದಿನ ಉತ್ತರಾಧಿಕಾರಿ ಯಾರು ಎಂಬುದನ್ನ ಬಾಯಿ ಬಿಟ್ಟಿಲ್ಲ. ಅಲ್ಲದೆ ಸಮಾಜದ ಹಿರಿಯರನ್ನ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಠವನ್ನ ಹಾಳು ಮಾಡುತ್ತಿದ್ದಾರೆ ಅನ್ನೋದು ಕೆಲವರ ಆರೋಪ. ತರಳಬಾಳು ಮಠ ಶಿಸ್ತಿನ ಮಠ, ನಮಗೆ ಶಿಸ್ತು ಕಲಿಸಿರುವ ಮಠ. ಕಣ್ಣ ಮುಂದೆ ಹಾಳಾಗುತ್ತಿರುವುದು ನೋಡುವುದಕ್ಕೆ ಆಗುತ್ತಿಲ್ಲ. ಮಠದಲ್ಲಿ ರೌಡಿಗಳಿದ್ದಾರೆ. ನ್ಯಾಯ ಕೇಳಲು ಹೋದರೆ ಸ್ವಾಮೀಜಿಯೇ ಕೇಸ್ ಹಾಕಿಸುತ್ತಿದ್ದಾರೆ. ಇದು ಗುರುಗಳು ಮಾಡುವ ಕೆಲಸವಾ? ಇನ್ನೊಂದು ವಾರದಲ್ಲಿ ಏಕ ವ್ಯಕ್ತಿ ಟ್ರಸ್ಟ್ ಗಿಲ್ಡ್ ರದ್ದಾಗಬೇಕು. ಹಿರಿಯರ ಉಪಸ್ಥಿತಿಯಲ್ಲಿ ಉತ್ತರಾಧಿಕಾರಿ ನೇಮಕವಾಗಬೇಕು. ಇಲ್ಲದೆ ಹೋದಲ್ಲಿ ಎಲ್ಲರೂ ಸೇರಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಮಾಜದ ಮುಖಂಡ ಅಣಬೇರು ರಾಜಣ್ಣ ಎಚ್ಚರಿಕೆ ನೀಡಿದ್ದಾರೆ. ಅವ್ರೇನೋ ಸ್ವಂತಕ್ಕೆ ಟ್ರಸ್ಟ್ ಡೀಡ್ ಮಾಡ್ಕೊಂಡಿದ್ದಾರೆ, ಅದನ್ನ ಈ ವಾರದೊಳಗೆ ವಾಪಸ್ ತಗೊಂಡ್ರೆ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. ಪಾದಯಾತ್ರೆ ಮಾಡಿ 50,000 ಜನ ಸೇರ್ಸಕ್ಕೆ ಪ್ಲಾನ್ ಮಾಡಿದ್ದೇವೆ. ಅಟ್ವಾಳ ತೆಗೆದು ಮುಂದಿನ ಪೀಠಾಧಿಪತಿಗಳನ್ನ ಸಮಾಜ ಕರೆದು ಗೌರವ ಮಾತಾಡಿದ್ರೆ ಸರಿ. ಇಲ್ಲಂದ್ರೆ ಯಾವ ಕಾರಣಕ್ಕೂ ನಾವು ಶಿವಶಂಕರಪ್ಪ ಸಮಾಜ ಮುಖಂಡರುಗಳು ಸೇರಿ ಒಂದು ಸಮಿತಿ ಮಾಡಿ ದೊಡ್ಡ ನಿರ್ಣಯನ ತಗೊಂತೀವಿ ನಾವು. ಅದು ಈ ಸಂದ ಯಾಕೆ ಇವತ್ತು ಮೀಡಿಯಾಕ್ಕೆ ಇವ್ರಿಗೆಲ್ಲ ಹೇಳಿದೀವಿ ಅಂದ್ರೆ, ನಮ್ಮ ಸಮಾಜದ ಗೌರವ ಹಾಳಾಗಬಾರ್ದು, ಮಠದ ಗೌರವ ಹಾಳಾಗಬಾರ್ದು, ನಮ್ಮ ಸ್ವಾಮಿಗಳ ಗೌರವ ಬಾರ್ದು ಅಂತ ನಾವು ಇವತ್ತು ಮೀಡಿಯಾಕ್ಕೆ ಹೋಗಿರ್ಲಿಲ್ಲ. ಇವತ್ತಿನ ದಿವಸ ಎಲ್ಲ ಕರೆಸಿದೀವಿ. ಇವತ್ತು ಎಷ್ಟೋ ಹಳ್ಳಿಗುಡಿ ಮುಟ್ಟೆಯಲ್ಲಿ ಮಠದಾಗ ಏನ್ ನಡೀತಾ ಇದೆ ಅಂತ ಎಲ್ಲ ಕೆಲವರ ಸೊತ್ತಾಗಿದೆ. ರೌಡಿಗಳು ಅದಾರೆ. ಪ್ರಶ್ನೆ ಮಾಡಕ್ ಹೋದ್ರೆ ಕೇಸ್ ಹಾಕ್ತಾರೆ. ಯಾರೋ ಭಕ್ತರ ಮೇಲೆ ಕೇಸ್ ಹಾಕ್ತಾರೆ ಏನ್ರಿ? ಇದು ನ್ಯಾಯ ಏನ್ರಿ?
ಸಮಾಜದ ಹಿತದೃಷ್ಟಿಯಿಂದ ಜಗದ್ಗುರುಗಳು ನಿವೃತ್ತಿ ಘೋಷಣೆ ಮಾಡಿ ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕು. ಅದೇ ರೀತಿ ಪಂಡಿತಾರಾಧ್ಯ ಸ್ವಾಮೀಜಿಗಳಿಗೂ ವಯಸ್ಸಾಗಿದ್ದು ಅವರು ನಿವೃತ್ತಿ ಘೋಷಿಸಿ ಸಾಣೇಹಳ್ಳಿ ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡಬೇಕು. ಅಷ್ಟೇ ಅಲ್ಲದೆ ಸಾಧು ಸದ್ದಮ್ಮ ವೀರಶೈವ ಸಂಘವು ಸ್ಥಗಿತಗೊಂಡಿದ್ದು ಹೊಸದಾಗಿ ಅಧ್ಯಕ್ಷರು ಪದಾಧಿಕಾರಿಗಳ ಆಯ್ಕೆ ಮಾಡಬೇಕು. ಏಕವ್ಯಕ್ತಿ ಗಿಲ್ಡ್ ಅನ್ನ ರದ್ದುಗೊಳಿಸಿ ಹಿರಿಯ ಜಗದ್ಗುರು ಶಿವಕುಮಾರ ಮಹಾಸ್ವಾಮಿಗಳವರ ಬೈಲಾವನ್ನ ಯಥಾವತ್ತಾಗಿ ಜಾರಿಗೆ ತರಬೇಕೆಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಅಷ್ಟೇ ಅಲ್ಲದೆ ಕಮಿಟಿಯೊಂದನ್ನ ರಚನೆ ಮಾಡಿದ್ದು ಇದೇ ಆಗಸ್ಟ್ 18ರಂದು ಬೆಂಗಳೂರಿನಲ್ಲಿ ಜಗದ್ಗುರುಗಳನ್ನ 25 ಜನರು ಭೇಟಿ ಮಾಡಿ ಚರ್ಚೆ ಮಾಡುತ್ತೇವೆ. ಇದಕ್ಕೆ ಗುರುಗಳು ಒಪ್ಪದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಾಸಲು ಗ್ರಾಮದಿಂದ ಸಿರಿಗೆರೆ ಬೃಹನ್ಮಠದವರೆಗೆ 1 ಲಕ್ಷಕ್ಕೂ ಹೆಚ್ಚು ಜನರು ಸೇರಿಕೊಂಡು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳುವುದಾಗಿ ತೀರ್ಮಾನಿಸಲಾಯಿತು. ಬೆಂಗಳೂರಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡುವಂತ ತೀರ್ಮಾನ ಇದೆ. ಡೇಟ್ 18ನೇ ತಾರೀಕು ಆಗಸ್ಟ್ 18ನೇ ಈ ಅದನ್ನ ಕನ್ಫರ್ಮ್ ಮಾಡಬೇಕು. ಕಮಿಟಿಯಲ್ಲಿ ಎಷ್ಟು ಜನ ಇರ್ತಾರೆ? 20 ಜನ 15 ಜನ ಹೆಚ್ಚಾಗಿ ಹೋಗ್ತಾರೆ. ನಿರ್ಣಯ ಇರೋದು ಪೀಠಾಧಿಪತಿಗಳು ಮಾಡೋದು ಮೊದಲನೇದು ಪ್ಲಸ್ ಆಗ್ಬೋದು, ಎರಡನೇ ಪೀಠಗಳನ್ನ ಬರಿಗಳು ಮಾಡೋದು, ಎರಡಕ್ಕೆ ಮೂರೊಂದರ ಮೂರು. ಸಾಧು ಸದ್ಧರ್ಮ ವೀರಶೈವ ಸಮಾಜದಲ್ಲಿ ಹಿಂದಿನ ಗುರುಗಳು ಶಿವಕುಮಾರ ಸ್ವಾಮೀಜಿಯವರು ಏನು ಅಡಿಪಾಯ ಹಾಕಿದ್ರು, ಏನು ನಿಯಮಗಳನ್ನು ಪದ್ಧತಿಯನ್ನು ತಂದಿದ್ದರು, 60 ವರ್ಷಕ್ಕೆ ನಿವೃತ್ತಿ ಆಗಬೇಕು, ಮಠದ ಪೀಠಾಧಿಪತಿಗಳನ್ನು ಮಾಡಬೇಕಾದ್ರೆ ಸದ್ಭಕ್ತರ ಎಲ್ಲ ಒಂದು ಒಪಿನಿಯನ್ನ ಪಡೆದು ಮಾಡಬೇಕು ಮತ್ತು ಮಠದ ಆಸ್ತಿ ಸದ್ಭಕ್ತರಿಗೆ ಸೇರಿದ್ದು ಅಂತ ಏನು ಮಾಡಿದರು, ಅದನ್ನು ಈಗಿನ ಶ್ರೀಗಳವರು 90 ಇಸ್ವಿಯಲ್ಲಿ ಬದಲಾವಣೆ ಮಾಡಿ ಸಂಪೂರ್ಣ ಮಠದ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಮತ್ತು ಪೀಠಾಧಿಪತಿಯನ್ನು ಆಯ್ಕೆ ಮಾಡೋದು ಕೂಡ ತಮ್ಮ ಏಕ ನಿರ್ಣಯ ಅಂತೇಳಿ ಏನು ಮಾಡಿದರು. ಅದರ ವಿರುದ್ಧ ಇವತ್ತು ಸಮಾಜದ ಎಲ್ಲ ಮುಖಂಡರು ಸೇರಿ ಅದು ಸರಿಯಲ್ಲ, ಹಿರಿಯ ಜಗದ್ಗುರುಗಳು ಏನು ಪೀಠಿಗೆ ಹಾಕಿದ್ರು, ಹಿಂದಿನ ಬೈಲಾ ಏನಿತ್ತು ಆ ಬೈಲಾನೇ ಮುಂದುವರಿಬೇಕು, ಇದು ಡಿಸಾಲ್ವ್ ಆಗಬೇಕು, ಕೂಡಲೇ ಸಿರಿಗೆರೆ ಮಠಕ್ಕೆ ನೂತನವಾದಂಥ ಪೀಠಾಧಿಪತಿಯನ್ನು ನೇಮಕ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಸಾಧು ಸಮಾಜದ ಹಿರಿಯರಾದಂಥ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸಭೆ ಸೇರಿ ಇವತ್ತು ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ತರಳಬಾಳು ಮಠ ತ್ರಿವಿಧ ದಾಸೋಹ ನೀಡುತ್ತಿದ್ದ ಮಠ. ಇತ್ತೀಚೆಗೆ ಮಠಕ್ಕೆ ಹೋದರೆ ಊಟವೂ ಸಿಗುತ್ತಿಲ್ಲ, ವಿದ್ಯಾಭ್ಯಾಸವೂ ಸಿಗುತ್ತಿಲ್ಲ, ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿವೆ. ತರಳಬಾಳು ಮಠದ ಪರಂಪರೆ ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ನಾವೆಲ್ಲರೂ ಒಂದಾಗಿ ಮಠ ಉಳಿಸೋಣ ಎಂದು ಸಮಾಜದ ಮುಖಂಡರು ಒಕ್ಕೊರಲಾಗಿ ನಿರ್ಧಾರ ತೆಗೆದುಕೊಂಡರು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.